ಪ್ರಸಂಗಾಂಶ ನನ್ನ ಜೊತೆ ಹೇಳ್ಬೇಕು. ಏಸಯ್ಯ ಏಸಯ್ಯ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಮಗನಿ ಮಗಳೇ, ಸಹೋದರ ಸಹೋದರಿ, ದೇವಶೋತ್ರ, ನಮ್ಮಲ್ಲಿ ಅನೇಕರು ಎಂಥ ಸ್ಥಿತಿಯಲ್ಲಿ ಬಂದಿದ್ದಾರೆ ಅಂದ್ರೆ, ಯಾವ ಪ್ರಶ್ನೆಯಿಂದ ಈ ಆರಾಧನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ, ಯಾವ ಕ್ವಶನ್ ಇಂದ ಈ ಆರಾಧನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ, ಇನ್ನು ಎಷ್ಟು ಕಾಲ ನಾನು ಬಾಧೆನ ಅನುಭವಿಸ್ಬೇಕು, ಇನ್ನು ಎಷ್ಟು ಕಾಲ ಕುಟುಂಬದವರಿಂದ ಬಾಧೆ ಅನುಭವಿಸ್ಬೇಕು, ಇನ್ನು ಎಷ್ಟು ಕಾಲ ಗಂಡನ ಮನೆಯವರಿಂದ ಬಾಧೆ ಅನುಭವಿಸ್ಬೇಕು, ಇನ್ನು ಎಷ್ಟು ಕಾಲ ಸಂಬಂಧಿಕರಿಂದ ಬಾಧೆ ಅನುಭವಿಸ್ಬೇಕು, ಇನ್ನು ಎಷ್ಟು ಕಾಲ ಶತ್ರುಗಳಿಂದ ಬಾಧೆ ಅನುಭವಿಸ್ಬೇಕು, ಇನ್ನು ಎಷ್ಟು ಕಾಲ ದುಡಿಮೆಯಲ್ಲಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ಬೇಕು, ಇನ್ನು ಎಷ್ಟು ಕಾಲ ಸೇವೆಯಲ್ಲಿ ಅವರಿಂದ ಇವರಿಂದ ಬಾಧೆ ಅನುಭವಿಸ್ಬೇಕಂತ ಆ ಪ್ರಶ್ನೆಯಿಂದ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ. ಇವತ್ತು ಪರಿಶುದ್ಧಾತ್ಮ ದೇವರು ಹೇಳ್ತಾನೆ, ಮಗನೇ ಮಗಳೇ, ಸಹೋದರ ಸಹೋದರಿ, 123ನೇ ಕೀರ್ತನೆ 1-3 ನೋಡೋಣ. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನ ದಾಸಿಯ ಕೈಗಳು ನೋಡುವ ಪ್ರಕಾರ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನೇ ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿದೆ. ಚೆನ್ನಾಗಿ ಕೇಳ್ರಿ ಮಗನಿ ಮಗಳೇ, ಸಹೋದರ ಸಹೋದರಿ, ಇಲ್ಲಿ ದೇವಶೋತ್ರ ಕೀರ್ತನೆಕಾರನು ಬರೀತಾನೆ, ನನ್ನ ಕಣ್ಣುಗಳನ್ನ ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನ ದಾಸನ ಕಣ್ಣುಗಳು ನೋಡುವ ಪ್ರಕಾರ, ಯಜಮಾನಿಯ ಕೈಯನ್ನ ದಾಸಿಯ ಕಣ್ಣು ನೋಡುವ ಪ್ರಕಾರ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತಾ ಇದೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಚೆನ್ನಾಗಿ ಕೇಳ್ರಿ ದೇವಶೋತ್ರ, ಇಸ್ರಾಯೇಲ್ ಜನರು 430 ವರ್ಷಗಳ ಕಾಲ ದೇವಶೋತ್ರ ಐಗುಪ್ತದ ದಾಸತ್ವದಲ್ಲಿದ್ದಾರೆ, ಫರೋಹನ ದಾಸತ್ವದಲ್ಲಿದ್ದಾರೆ. ಫರೋ ರಾಜನ ಕೈಯಲ್ಲಿ ಎಷ್ಟೋ ಕಷ್ಟ ಅನುಭವಿಸ್ತಾ ಇದ್ದಾರೆ, ಎಷ್ಟೋ ಬಾಧೆ ಅನುಭವಿಸ್ತಾ ಇದ್ದಾರೆ, ಎಷ್ಟೋ ನೋವು ಅನುಭವಿಸ್ತಾ ಇದ್ದಾರೆ, ಎಷ್ಟೋ ಹಿಂಸೆ ಅನುಭವಿಸ್ತಾ ಇದ್ದಾರೆ, ಪಡಬಾರ್ದ ಕಷ್ಟ ಎಲ್ಲ ಪಟ್ಟಿದ್ದಾರೆ. ದೇವಶೋತ್ರ ಒಂದು ಬಾರದಂತ ಶಿಕ್ಷೆಗಳೆಲ್ಲ ಹೊಂದುತ್ತಾ ಇದ್ದಾರೆ. ಆ ಕಷ್ಟ ತಾಳಾರ್ದೆ, ಆ ಬಾಧೆ ತಾಳಾರ್ದೆ, ಆ ದಾಸತ್ವ ತಾಳಾರ್ದೆ, ಆ ಹಿಂಸೆ ತಾಳಾರ್ದೆ ಒಂದಿನ ಈ ರೀತಿ ಪ್ರಾರ್ಥನೆ ಮಾಡಿದ್ದಾರೆ. ಏನಂತ? ಅಯ್ಯ, ನಮ್ಮ ಕಣ್ಣುಗಳು ನಿಮ್ಮ ಕಡೆ ಎತ್ತಿದ್ದೇವೆ, ನಮ್ಮ ಕಣ್ಣುಗಳು ನಿಮ್ಮ ಕಡೆ ಎತ್ತಿದ್ದೇವೆ. ಅವರ ಆ ನೋವಲ್ಲಿರುವಾಗ, ಆ ಬಾಧೆಯಲ್ಲಿರುವಾಗ ಅವ್ರು ಏನು ಪ್ರಾರ್ಥನೆ ಮಾಡಿದ್ದಾರೆ? ಅಯ್ಯ, ನಮ್ಮ ಕಣ್ಣುಗಳು ನಿನ್ನ ಕಡೆ ಎತ್ತಿದ್ದೇವೆ, ನಮ್ಮ ಕಣ್ಣುಗಳು ನಿನ್ನ ಕಡೆ ಎತ್ತಿದ್ದೇವೆ. ಯಜಮಾನನ ಕೈಯನ್ನ ದಾಸನ ಕಣ್ಣುಗಳು ನೋಡುವ ಪ್ರಕಾರ, ಯಜಮಾನಿಯ ಕೈಯನ್ನ ದಾಸಿಯ ಕಣ್ಣು ನೋಡುವ ಪ್ರಕಾರ ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡುತ್ತಾ ಇದೆ. ಆ ರೀತಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಆಗ ದೇವರು ಏನ್ ಮಾಡಿದ್ರು ಗೊತ್ತಾ? ಮೋಶನ ಕಳಿಸಿ ಆ ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಸೇರಿಸಿದ್ದಾರೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ಕುಟುಂಬ ಸಮಸ್ಯೆಯಲ್ಲಿ ಆದೋಗ್ತಾ ಇದೆಯಾ? ತೀರದ ವ್ಯಾಧಿ ಬಾಧೆಗಳಲ್ಲಿ ಆದೋಗ್ತಾ ಇದೆಯಾ? ಬಡತನ ಸಾಲಗಳಲ್ಲಿ ನಿನ್ನ ಜೀವನ ಆದೋಗ್ತಾ ಇದೆಯಾ? ಭಯಂಕರ ಕಷ್ಟ ಕಾರ್ಪಣ್ಯಗಳಲ್ಲಿ ನಿನ್ನ ಜೀವನ ಆದೋಗ್ತಾ ಇದೆಯಾ? ನಿಂದೆ ಅವಮಾನಗಳಲ್ಲಿ ನಿಮ್ಮ ಜೀವನ ಆದೋಗ್ತಾ ಇದೆಯಾ? ಯಾರ ಸಹಾಯ ಇಲ್ಲದೆ ಒಂಟಿತನದಲ್ಲಿ ನಿನ್ನ ಜೀವನ ಆದೋಗ್ತಾ ಇದೆಯಾ? ಶೋಧನೆಗಳ ಸುಳಿಯಲ್ಲಿ ಸಿಲುಕಿ ಮಧ್ಯದಲ್ಲಿ ಒದ್ದಾಡುವ ಸ್ಥಿತಿಯಲ್ಲಿ ನಿನ್ನ ಜೀವನ ಹಾದೋಗ್ತಾ ಇದೆಯಾ? ಐಗುಪ್ತದ ಅನುಭವದಲ್ಲಿ ನಿನ್ನ ಜೀವನ ಹಾದೋಗ್ತಾ ಇದೆಯಾ? ಮಗನಿ ಮಗಳೇ, ಸಹೋದರ ಸಹೋದರಿ, ಇನ್ನೆಷ್ಟು ಕಾಲ ಈ ಬಾಧೆನ ಸಹಿಸಲಿ? ಇನ್ನೆಷ್ಟು ಕಾಲ ಕುಟುಂಬದವರಿಂದ ಬಾಧೆ ಸಹಿಸಲಿ? ಇನ್ನೆಷ್ಟು ಕಾಲ ಸಂಬಂಧಿಕರಿಂದ ಬಾಧೆ ಸಹಿಸಲಿ? ಇನ್ನೆಷ್ಟು ಕಾಲ ಗಂಡನ ಮನೆಯವರಿಂದ ಬಾಧೆ ಸಹಿಸಲಿ? ಇನ್ನೆಷ್ಟು ಕಾಲ ಶತ್ರುಗಳಿಂದ ಬಾಧೆ ಸಹಿಸಲಿ? ಇನ್ನೆಷ್ಟು ಕಾಲ ಅವರಿಂದ ಇವರಿಂದ ಬಾಧೆ ಸಹಿಸಲಿ ಅಂತ ದೇವಶೋತ್ರ ದುಃಖ ಪಡ್ತಾ ಇದೆಯಾ? ಇವತ್ತು ನಾನು ದೇವರು ಹೇಳ್ತಾನೆ, ಹಲ್ಲೆಲೂಯಾ, ನಿನ್ನ ಕಣ್ಣುಗಳು యేసయ్య ಕಡೆ ಎತ್ತುವಾಗ, ನಿನ್ನ ಕಣ್ಣುಗಳು యేసయ్య ಕಡೆ ಎತ್ತುವಾಗ, ದಾಸನ ಕಣ್ಣುಗಳು ಯಜಮಾನನ ಕೈಯನ್ನು ನೋಡುವ ಪ್ರಕಾರ, ಯಜಮಾನಿಯ ಕೈಯನ್ನ ದಾಸಿಯ ಕಣ್ಣು ನೋಡುವ ಪ್ರಕಾರ, ಇಂಥ ಸ್ಥಿತಿಯಲ್ಲಿ ನಿನ್ನ ಕಣ್ಣು యేసయ్య ನೋಡುವಾಗ ಯಾವ ದೇವರಾದರೂ ಈಗ ದಾಸತ್ವದಲ್ಲಿರುವಂತ ಇಸ್ರಾಯೇಲರನ್ನ ಹೊರಗೆ ತಂದನು, ಅದೇ ದೇವರು ಇವತ್ತು ಪ್ರತಿ ವಿಧವಾದ ಕಣ್ಣೀರಿನಿಂದ, ಪ್ರತಿ ವಿಧವಾದ ಬಾಧೆಯಿಂದ ನನ್ನ ದೇವರು ಇವತ್ತು ನಿಮ್ಮನ್ನು ಹೊರಗೆ ತರುವ ದೇವರಾಗಿದ್ದಾನೆ. ನಿನ್ನ ಕಷ್ಟದಲ್ಲಿರುವ ನಿನ್ನ ಕಣ್ಣು ಯಾರ ಕಡೆ ಎತ್ತಬೇಕು? ನಿನ್ನ ದುಃಖದಲ್ಲಿರುವ ನಿನ್ನ ಕಣ್ಣು ಯಾರ
ಕಡೆ ಎತ್ತಬೇಕು? ನೀನು ಒಂಟಿಯಾದ ಜೀವಿತ ಜೀವಿಸುವಾಗ ನಿನ್ನ ಕಣ್ಣುಗಳು ಯಾರ ಕಡೆ ಎತ್ತಬೇಕು? ಭಯಂಕರವಾದ ಕಷ್ಟಗಳ ಪರಿಸ್ಥಿತಿ ನಿನ್ನ ಜೀವನ ಹಾದು ಹೋಗುವಾಗ ನಿನ್ನ ಕಣ್ಣುಗಳು ಯಾರ ಕಡೆ ಎತ್ತಬೇಕು? ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಅನಾರೋಗ್ಯದಲ್ಲಿ ಬಿದ್ದು ಆಸ್ಪತ್ರೆ ಪಾಲಾಗುವಾಗ ನಿನ್ನ ಕಣ್ಣುಗಳು ಯಾರ ಕಡೆ ಎತ್ತಬೇಕು? ಮಾತು ಹೇಳ್ತೀನಿ ಮಗನಿ ಮಗಳೇ, ಸಹೋದರಿ ನೀನು ಶೋಧನೆಯಲ್ಲಿ ಬಿದ್ದಾಗ, ಅನಾರೋಗ್ಯದಲ್ಲಿ ಬಿದ್ದಾಗ, ಕಾಯಿಲೆಯಲ್ಲಿ ಬಿದ್ದಾಗ, ಭಯಂಕರವಾದಂಥ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಬಿದ್ದಾಗ, ಸಾವು ಬದುಕಿನ ಮಧ್ಯದಲ್ಲಿ ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಹೋರಾಡುವಾಗ ಆ ಸಮಯದಲ್ಲಿ ನಿನ್ನ ಕಣ್ಣುಗಳು ಮನುಷ್ಯರ ಕಡೆ ಎತ್ತೋದಲ್ಲ, ನಿನ್ನ ಕಣ್ಣುಗಳು ಅಧಿಕಾರಿ ಕಡೆ ಎತ್ತೋದಲ್ಲ, ನಿನ್ನ ಕಣ್ಣುಗಳು ಡಾಕ್ಟರ್ ಕಡೆ ಎತ್ತೋದಲ್ಲ, ನಿನ್ನ ಕಣ್ಣುಗಳು ಇವತ್ತು ವಾಕ್ಯ ಈ ಪಾಸ್ಟರ್ ಕಡೆ ಎತ್ತೋದಲ್ಲ. ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ನಿನ್ನ ಕಣ್ಣುಗಳು యేసయ్య ಕಡೆ ಎತ್ತುವಾಗ ಖಚಿತವಾಗಿ ನನ್ನ ದೇವರು ನಿನ್ನ ಜೀವಿತದಲ್ಲಿ ಪ್ರತಿ ವಿಧವಾದ ಬಾಧೆಯಿಂದ ನನ್ನ ದೇವರು ಹೊರಗೆ ತರಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಪರಿಶುದ್ಧಾತ್ಮ ದೇವರು ಪ್ರವಾದನೆಗೆ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ. ಇನ್ನೆಷ್ಟು ಕಾಲ ಈ ಕುಟುಂಬದ ಬಾಧೆ ಸಹಿಸಲಿ, ಇನ್ನೆಷ್ಟು ಕಾಲ ಈ ಸಂಬಂಧಿಕರಿಂದ ಬಾಧೆ ಸಹಿಸಲಿ, ಇನ್ನೆಷ್ಟು ಕಾಲ ಗಂಡನ ಮನೆಯವರಿಂದ ಬಾಧೆ ಸಹಿಸಲಿ, ಇನ್ನೆಷ್ಟು ಕಾಲ ಶತ್ರುಗಳಿಂದ ಬಾಧೆ ಸಹಿಸಲಿ, ಇನ್ನೆಷ್ಟು ಕಾಲ ಅವರಿವರಿಂದ ಬಾಧೆ ಸಹಿಸಲಿ ಅಂತ ಅಳುತ್ತಾ ಕೂತ್ಕೊಂಡಿಯಾ? ನನ್ನ ದೇವರು ಹೇಳ್ತಾನೆ, ನಿನ್ನ ಕಣ್ಣುಗಳು ನನ್ನ ಕಡೆ ತೆರೆದಿರಲಿ. యేసయ్య, ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಕಣ್ಣುಗಳೆತ್ತಿ ಯೇಸುವನ್ನೇ ನೋಡುವಾಗ, ನೀನು ಕಣ್ಣುಗಳೆತ್ತಿ ಯೇಸುವನ್ನೇ ನೋಡುವಾಗ ದೇವರ ಸ್ತೋತ್ರ, ಹಲ್ಲೆಲೂಯಾ. ಕುಟುಂಬದ ಬಾಧೆಯಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. ಸಾಲಗಳ ಬಾಧೆಯಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. ಗಂಡನ ಕುಟುಂಬದವರ ಬಾಧೆಯಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. ಮಾಟ ಮಂತ್ರಗಳ ಬಾಧೆಯಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. ಸೇವೆಯಲ್ಲಿ ಉಂಟಾಗುವ ಬಾಧೆಯಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. ಪ್ರತಿ ವಿಧವಾದ ಬಾಧೆಗಳಿಂದ ನನ್ನ ದೇವರು ಹೊರಗೆ ತರ್ತಾ ಇದ್ದಾನೆ. ನಿಜವಾಗಲೂ ಒಂದು ಮಾತು ಹೇಳ್ತೀನಿ, ನಿನ್ನ ಕಣ್ಣುಗಳು యేసయ్య ಕಡೆನೇ ನೋಡುವಾಗ, ದಾಸನ ಕಣ್ಣುಗಳು ಯಜಮಾನನ ಕೈಯನ್ನು ನೋಡುವ ಪ್ರಕಾರ, ದಾಸಿಯ ಕಣ್ಣುಗಳು ಯಜಮಾನಿಯ ಕೈಯನ್ನು ನೋಡುವ ಪ್ರಕಾರ, ನಿನ್ನ ಕಣ್ಣುಗಳು ಈ ದಿನ ಯೇಸುವನ್ನೇ ನೋಡುವಾಗ, ಇಷ್ಟು ಕಾಲ ದುಃಖದಲ್ಲಿ ಕೂಡಿರುವ ನಿನ್ನ ಕುಟುಂಬದಲ್ಲಿ ಒಂದು ಸಂತೋಷ ನೋಡುವಂತೆ ನನ್ನ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ನಿನ್ನ ಕಣ್ಣುಗಳು ಯೇಸುವನ್ನೇ ನೋಡುವಾಗ, ವೇದನೆಯಲ್ಲಿ ಸಾಗುತ್ತಿರುವ ನಿನ್ನ ಕುಟುಂಬದಲ್ಲಿ, ಕಣ್ಣಿನಲ್ಲಿ ಸಾಗುತ್ತಿರುವ ನಿನ್ನ ಕುಟುಂಬದಲ್ಲಿ ಒಂದು ಉಲ್ಲಾಸ, ಒಂದು ಉತ್ಸಾಹ ಕಾಣುವಂತೆ ನನ್ನ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ಇವತ್ತು ನಿನ್ನ ಕಣ್ಣುಗಳು యేసయ్యನ್ನೇ ನೋಡುವಾಗ, ಹಲ್ಲೆಲೂಯಾ, ಎಷ್ಟೋ ದಿನಗಳಿಂದ ಅನಾರೋಗ್ಯದಲ್ಲಿ ಬಿದ್ದಿರುವ ನಿನ್ನ ಜೀವಿತದಲ್ಲಿ, ನಿನ್ನ ಅನಾರೋಗ್ಯದಲ್ಲಿ ಒಂದು ಚೇತರಿಕೆ ಕಾಣಿಸುವಂತೆ, ಒಂದು ಬದಲಾವಣೆ ಕಾಣಿಸುವಂತೆ ನನ್ನ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ವಾಕ್ಯ ಹೇಳುತ್ತೆ, ಯೆಹೋವನನ್ನು ದೃಷ್ಟಿಸುವವರು ಹೊಸ ಫಲವನ್ನು ಹೊಂದುವರು. ಇನ್ನೊಂದು ಎಲ್ಲ ಕೆಟ್ಟೋದ್ರ ಆಮೇಲೆ ಹಲ್ಲೆಲೂಯಾ ತೋರಿಸೋದು. ನನಗೆ ವಯಸ್ಸಾಗಿದೆ, ನನಗೆ ಬಲ ಇಲ್ಲ ಅನ್ನೋರು ಕೈ ತೋರಿಸಿ. ನನಗೆ ವಯಸ್ಸಿದೆ ಆದ್ರೂ ಬಲ ಇಲ್ಲ ಅನ್ನೋರು ಕೈ ತೋರಿಸಿ. ನನಗೆ ವಯಸ್ಸಿದೆ ಆದ್ರೂ ಬಲ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರ ಸ್ತೋತ್ರ, ಯೆಹೋವನನ್ನು ದೃಷ್ಟಿಸುವವರು ಅದಿಗೆ ಬರುವಂತ ಹೊಸ ಬಲವನ್ನ ನಾನು ಅವರಿಗೆ ದಯಪಾಲಿಸ್ತೇನೆ. ನಾನು ವಯಸ್ಸಿದ್ದಾಗ, ನಾನು ಯೌವನಸ್ಥರಿದ್ದಾಗ, ಅರವಿದ್ದಾಗ ಇತ್ತಲ್ಲ, ಆ ಬಲ ನನಗೆ ವಾಪಸ್ ಬೇಕು. ಯಾಕೆಂದ್ರೆ ವಾಕ್ಯ ಹೇಳುತ್ತೆ, ಯೆಹೋವನನ್ನು ದೃಷ್ಟಿಸುವವರಿಗೆ ಅದಿಗೆ ಬರುವಂತ ಯೌವನವನ್ನ ತಿರುಗಿ. ನಿಜ ಹೇಳ್ತೀನಿ, ನನ್ನ ವಾಕ್ಯ ಸುಳ್ಳಲ್ಲ. ನೀವು ದೇವರನ್ನ ದೃಷ್ಟಿಸಲಿಕ್ಕೆ ರೆಡಿ ಆದರೆ, ನಿಮ್ಮ ಕಣ್ಣುಗಳು యేసయ్య ಕಡೆ ನೋಡ್ಲಿಕ್ಕೆ ರೆಡಿ ಆದರೆ, ಅದಿಗೆ ತಿರುಗಿ ಯೌವನವನ್ನು ಬರಮಾಡುವ ಪ್ರಕಾರ ಮತ್ತೆ ದೇವರು ನಿನಗೆ ತಿರುಗಿ ಆ ಯೌವನದ ಫಲವನ್ನ ನನ್ನ ದೇವರು ಅನುಗ್ರಹಿಸುವ ದೇವರಾಗಿದ್ದಾನೆ. ಕೆಲವು ಜನ ಬಾಯ್ ಬಿಟ್ರೆ ಸಾಕು ನಾನು ಬದುಕಬಾರ್ದು ಸತ್ತೋಗ್ಬೇಕು, ಬಾಯ್ ಬಿಟ್ರೆ ಸಾಕು ನಾನು ಬದುಕಬಾರ್ದು ಸತ್ತೋಗ್ಬೇಕು, ಬರೀ ಅದೇ ಮಾತು. ಯೇಸುವನ್ನು ನೀನು ದೃಷ್ಟಿಸುವಾಗ, ಹಲ್ಲೆಲೂಯಾ, ಎಂತ ಒಂದು ಜೀವಿತ ದೇವರು ನೀನು ಕೊಡ್ತಾನಂದ್ರೆ, ನಾನು ಬದುಕ್ತೇನೆ, ನಾನು ಬದುಕಿ ತೋರಿಸ್ತೇನೆ, ಸಾಧಿಸಿ ತೋರಿಸ್ತೇನೆ, ನಾನು ದುಡ್ತೇನೆ, ನಾನು ಅಭಿವೃದ್ಧಿ ಆಗ್ತೇನೆ, ನಾನು ಮೇಲೆ ಬಂದೆ ಬರ್ತೇನೆ ಅನ್ನುವಂತ ನಂಬಿಕೆಯ ಮಾತುಗಳು ನಿನ್ನ ಬಾಯಲ್ಲಿ ಬರೋ ತರ ನನ್ನ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ದೇವ್ರ ಮಕ್ಕಳು ಆ ರೀತಿ ಮಾತಾಡಬಾರ್ದು. ಹಲ್ಲೆಲೂಯಾ.
ದೇವರು ನಿನ್ನ ನಾಲಿಗೆಯನ್ನು ಚೇಂಜ್ ಮಾಡ್ತಾರೆ, ನಿನ್ನ ಬಾಯಿ ಮಾತುಗಳನ್ನ ಚೇಂಜ್ ಮಾಡ್ತಾರೆ. ನೀನು ದೇವರನ್ನ ದೃಷ್ಟಿಸುವಾಗ ನಾನು ಸಾಧಿಸ್ತೇನೆ, ಬದುಕಿ ತೋರಿಸ್ತೇನೆ, ಅಭಿವೃದ್ಧಿ ಆಗ್ತಾನೆ ಅನ್ನುವಂಥ ನಂಬಿಕೆಯ ಮಾತುಗಳು ನಿನ್ನ ಬಾಯಲ್ಲಿ ಬರೋ ಥರ ದೇವರು ಕಾರ್ಯ ಮಾಡುತ್ತಾನೆ. ಲಾಸ್ಟ್ ಒಂದು ಮಾತು ಹೇಳ್ತೀನಿ, ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ, ನೀವು ದೇವರನ್ನೇ ದೃಷ್ಟಿಸಲಿಕ್ಕೆ ರೆಡಿ ಆದರೆ, ನಿಮ್ಮ ಕಣ್ಣುಗಳು ಎಸೆಯ ಕಡೆನೇ ನೋಡ್ಲಿಕ್ಕೆ ನೀವು ರೆಡಿ ಆದರೆ, ನಿಮ್ಮ ದುಃಖದ ದಿನಗಳು ಕೊನೆಗೊಳ್ಳುವವ. ಸ್ವಂತದವರಿಂದ ನೀನು ಅನುಭವಿಸಿದಂಥ ದುಃಖದ ದಿನಗಳು ಕೊನೆಗೊಳ್ಳುವವು. ಸಂಬಂಧಿಕರಿಂದ ನೀನು ಅನುಭವಿಸಿದಂಥ ದುಃಖದ ದಿನಗಳು ಕೊನೆಗೊಳ್ಳುವವು. ಶತ್ರುಗಳಿಂದ ನೀನು ಅನುಭವಿಸಿದಂಥ ದುಃಖದ ದಿನಗಳು ಕೊನೆಗೊಳ್ಳುವವು. ಸಾಲ ಕೊಟ್ಟವರಿಂದ ನೀನು ಅನುಭವಿಸಿದಂಥ ದುಃಖದ ದಿನಗಳು ಕೊನೆಗೊಳ್ಳುವವು. ಕೆಲವು ಅಧಿಕಾರಿಗಳಿಂದ, ಕೆಲವು ನಾಯಕರಿಂದ ನೀನು ಅನುಭವಿಸಿದಂಥ ಆ ದುಃಖದ ದಿನಗಳು ಕೊನೆಗೊಳ್ಳುವವು. ಸೇವೆಯಲ್ಲಿ ಅವರಿಂದ ಇವರಿಂದ ನೀನು ಅನುಭವಿಸಿದಂಥ ದುಃಖದ ದಿನಗಳು ಕೊನೆಗೊಳ್ಳುವವು. ದುಃಖ ದಿನಗಳು ಹೋಯ್ತಂದ್ರೆ ಎಂಥ ದಿನಗಳು ಬರ್ತಾ ಇದೆ? ದೇವರು ಹೇಳ್ತಾನೆ, ಹಾಲಿಲ್ಲ, ನಿನ್ನ ಜೀವನದಲ್ಲಿ ಒಳ್ಳೆ ದಿನಗಳು ಬರ್ತಾ ಇದೆ. ಹೇಳ್ರಿ, ನನ್ನ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ರಿ. ಅನಾರೋಗ್ಯದಲ್ಲಿ ಮಲಗಿರುವ ನಿನ್ನ ಗಂಡ, ಅನಾರೋಗ್ಯದಲ್ಲಿ ಮಲಗಿರುವ ನಿನ್ನ ಹೆಂಡತಿ, ಅನಾರೋಗ್ಯದಲ್ಲಿ ಮಲಗಿರುವ ನಿನ್ನ ತಾಯಿ, ಅನಾರೋಗ್ಯದಲ್ಲಿ ಮಲಗಿರುವ ನಿನ್ನ ತಂದೆ, ಅನಾರೋಗ್ಯದಲ್ಲಿ ಮಲಗಿರುವ ನಿನ್ನ ಮಕ್ಕಳು ಹಾಸಿಗೆಯಿಂದ ಎದ್ದೇಳುವ ಒಳ್ಳೆ ದಿನಗಳು ಅತಿ ಬೇಗನೆ ದೇವರು ನಿನ್ನ ಜೀವಿತದಲ್ಲಿ ತರ್ತಾ ಇದ್ದಾನೆ. ಉದ್ಯೋಗ ಇಲ್ಲದೆ, ಜಾಬ್ ಇಲ್ಲದೆ ಖಾಲಿಯಾಗಿ ಕೂತಿರುವಂತ ನಿನ್ನ ಮಕ್ಕಳಿಗೆ ದೇವರು ಉದ್ಯೋಗ ಕೊಟ್ಟು ಆ ಉದ್ಯೋಗದಲ್ಲಿ ಜಾಯಿನ್ ಆಗುವ ದಿನಗಳು ಅತಿ ಬೇಗನೆ ನನ್ನ ದೇವರು ನಿನ್ನ ಜೀವಿತದಲ್ಲಿ ತರ್ತಾ ಇದ್ದಾನೆ. ಸಾಲ ಎಲ್ಲ ತೀರಿಸಿ, ಹಲ್ಲೆಲೂಯ, ಆ ಸಾಲದಿಂದ ಸಂಪೂರ್ಣ ಹೊರ ಬರುವ ದಿನಗಳು, ಆ ಒಳ್ಳೆ ದಿನಗಳು ಅತಿ ಬೇಗನೆ ನನ್ನ ದೇವರು ನಿನ್ನ ಜೀವಿತದಲ್ಲಿ ತರ್ತಾ ಇದ್ದಾನೆ. ನಿಮ್ಮ ಮಗನಿಗೆ, ನಿಮ್ಮ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಗುವಂತ ಶುಭ ದಿನಗಳು ನಿಮ್ಮ ಮಕ್ಕಳ ಜೀವಿತದಲ್ಲಿ ನನ್ನ ದೇವರು ಅತಿ ಬೇಗನೆ ಒಳ್ಳೆ ದಿನಗಳನ್ನ ತರ್ತಾ ಇದ್ದಾನೆ. ಗಂಡ ಹೆಂಡತಿ ಮನಸ್ತಾಪ ಬಂದು ದೂರ ಆಗಿದ್ದೀರೋ ನೀವು, ನನ್ನನ್ನೇ ನೀವು ದೃಷ್ಟಿಸಿದ್ರೆ, ನನ್ನನ್ನೇ ನೋಡಿದ್ರೆ, ನನ್ನನ್ನೇ ನೋಡಿದ್ರೆ ಮತ್ತೆ ಗಂಡ ಹೆಂಡತಿ ಒಂದಾಗುವ ಆ ಒಳ್ಳೆ ದಿನಗಳು ನಿಮ್ಮ ಜೀವಿತದಲ್ಲಿ ಅತಿ ಬೇಗನೆ ಬರ್ತಾ ಇದೆ. ನಿಮ್ಮ ಹೊಲದಲ್ಲಿ ಬೆಳೆ ಅಷ್ಟಕ್ಕಷ್ಟೇ. ನನ್ನ ದೇವರು ನನ್ನನ್ನೇ ನೋಡಿದ್ರೆ, ನಿಮ್ಮ ಕಣ್ಣುಗಳು ಪ್ರಾರ್ಥನೆಯಲ್ಲಿ ನನ್ನ ಕಡೆನೇ ಎತ್ತಿದ್ರೆ, ಈ ವರ್ಷ ನಿಮ್ಮ ಹೊಲದಲ್ಲಿ ಒಳ್ಳೆ ಬೆಳೆ ಬರುವ ದಿನಗಳು ನಿಮ್ಮ ಜೀವಿತದಲ್ಲಿ ದೇವರು ತರ್ತಾ ಇದ್ದಾನೆ. ಆಲಯ ಕಟ್ಟಿ ಪೂರೈಸುವ ಒಳ್ಳೆ ದಿನಗಳು ದೇವರು ನಮ್ಮ ಜೀವಿತದಲ್ಲಿ ತರ್ತಾ ಇದ್ದಾನೆ. ಈ ಸಭೆ, ಈ ಸೇವೆ, ಈ ಮಿನಿಸ್ಟ್ರಿ ಈ ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ದೇವರು ತೆಗೆದುಕೊಂಡು ಹೋಗುವ ಆ ಒಳ್ಳೆ ದಿನಗಳು ಅತಿ ಬೇಗನೆ ನಮ್ಮ ಜೀವಿತದಲ್ಲಿ ದೇವರು ತರ್ತಾ ಇದ್ದಾನೆ. ನಿಮ್ಮ ಕಣ್ಣುಗಳು ಯೇಸುವನ್ನೇ ನೋಡುತ್ತಾ ಪ್ರಾರ್ಥಿಸುವ ಕಾಲವೆಲ್ಲ ನಿಮ್ಮ ಕುಟುಂಬದಲ್ಲಿ ಒಂದು ವ್ಯತ್ಯಾಸ. ನಿಮ್ಮ ಕಣ್ಣುಗಳು ಯೇಸುವನ್ನೇ ನೋಡುತ್ತಾ ಪ್ರಾರ್ಥಿಸುವ ಕಾಲವೆಲ್ಲ ಆಪೋಸಿಟ್ ಆಗಿರುವ ನಿನ್ನ ಗಂಡನ ಮನೆಯವರಲ್ಲಿ ಒಂದು ವ್ಯತ್ಯಾಸ ಕಾಣುವಂತೆ ನನ್ನ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ನಿನ್ನ ಕಣ್ಣುಗಳು ಯೇಸುವಿನ ಕಡೆ ಎತ್ತಿ ಪ್ರಾರ್ಥಿಸುವ ಕಾಲವೆಲ್ಲ ಮಾತು ಕೇಳದ ನಿನ್ನ ಮಕ್ಕಳು, ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ತಿರುಗುವ ಮಕ್ಕಳು, ಆಟವಾದಿ ಮಕ್ಕಳು, ದೇವಸ್ತೋತ್ರ, ಅವರ ಜೀವಿತದಲ್ಲಿ ದೇವಸ್ತೋತ್ರ ಒಂದು ಬದಲಾವಣೆ ದೇವರು ತರ್ತಾ ಇದ್ದಾನೆ. ನಿಮ್ಮ ಕಣ್ಣುಗಳೆತ್ತಿ ಯೇಸುವನ್ನೇ ನೋಡುತ್ತಾ ಪ್ರಾರ್ಥಿಸುವ ಕಾಲವೆಲ್ಲ ಲಂಚ ಇಲ್ದಂಗೆ ಕೆಲಸ ಮಾಡದ ಅಧಿಕಾರಿಯಲ್ಲಿ, ಆ ಒಂದು ಕೋಪಿಷ್ಟ ಅಧಿಕಾರಿಯಲ್ಲಿ, ಆ ಗರ್ವಿಷ್ಠ ಅಧಿಕಾರಿಯಲ್ಲಿ ಕೂಡ ಒಂದು ಬದಲಾವಣೆ ಬರೋ ಥರ ದೇವರು ಕಾರ್ಯ ಮಾಡ್ತಾನೆ. ಯೇಸುವನ್ನೇ ನೋಡುತ್ತಾ ಪ್ರಾರ್ಥಿಸುವ ಕಾಲವೆಲ್ಲ ಫಲ ಇಲ್ಲದ ಸೇವೆಯಲ್ಲಿ, ಶೂನ್ಯವಾಗಿರುವ ಸೇವೆಯಲ್ಲಿ ಒಂದು ವ್ಯತ್ಯಾಸಕರವಾದಂಥ ಒಂದು ಸಮೃದ್ಧಿ ಸೇವೆ ಬರೋ ಥರ ನನ್ನ ದೇವರು ಕಾರ್ಯ ಮಾಡೋ ದೇವರಾಗಿದ್ದಾನೆ. ಒಂದು ಮಾತು ಹೇಳ್ತಾನೆ,
ದೇವ್ರ ಸ್ತೋತ್ರ. ಈ ಲೋಕದ ಯಜಮಾನರು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಒಂದು ವೇಳೆ ಸಹಾಯ ಕೂಲಿ ಕೊಡ್ದಂಗೆ ಮೋಸ ಮಾಡ್ಬೋದು, ಸಹಾಯ ಮಾಡ್ದಂಗೆ ಮೋಸ ಮಾಡ್ಬೋದು. ಈ ಲೋಕದ ಓನರ್ಗಳು ಸಹಾಯ ಮಾಡ್ದಂಗೆ ಈಗ ಕೈ ಬಿಡ್ಬೋದು. ಆದರೆ ಪರಲೋಕದ ಯಜಮಾನನನ್ನು ಯಾರು ನೋಡ್ತಾರೋ ಅವರಿಗೆ ಖಚಿತವಾಗಿ ನನ್ನ ದೇವರ ಅದ್ಭುತ